ಕಳೆದ 18 ವರ್ಷಗಳಿಂದ ವಕೀಲ ವೃತ್ತಿ ನಡೆಸಿ ವಕೀಲರ ಸಂಘದ ಉಪಾಧ್ಯಕ್ಷರಾಗಿರುವ ವಿರಾಜಪುರದ ಮಲ್ಲಪ್ಪರವರು ಈ ಬಾರಿಯ ಬಸವೇಶ್ವರ ಪತ್ತಿನ ಸಹಕಾರ ಸಂಘದಲ್ಲಿ ಕ್ರಮ ಸಂಖ್ಯೆ 17 ಲಾರಿ ಗುರುತಿನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು, ಬಸವೇಶ್ವರ ಪತ್ತಿನ ಸರ್ವಾಂಗೀಣ ಅಭಿವೃದ್ಧಿಗೆ ಹಾಗೂ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಲು ತಮಗೊಂದು ಅವಕಾಶ ನೀಡುವಂತೆ ಕೋರಿರುತ್ತಾರೆ. ನನ್ನನ್ನು ಏಕೆ ಆಯ್ಕೆ ಮಾಡಬೇಕು ಎಂಬ ವಿಚಾರವಾಗಿ ವಿ.ಎಂ. ಮಲ್ಲಪ್ಪರವರು ಇಂದಿಲ್ಲಿ ಮಾಹಿತಿಯನ್ನು ನೀಡಿದರು. ನನಗೆ ಈ ಸಂಘಕ್ಕೆ ನಿರ್ದೇಶಕರಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಬೇಕು ಅಂದರೆ ನಿಮ್ಮ ಅತ್ಯಮೂಲ್ಯವಾದ ಮತ ನೀಡಬೇಕು. ಏನಕ್ಕಪ್ಪ ಮತ ನೀಡಬೇಕು ಅಂದರೆ, ಈ ಸಂಘವನ್ನು ಉಳಿಸಿ ಬೆಳೆಸಿ ಮುಂಚೂಣಿಗೆ ತರಬೇಕು ಅಂತಂದರೆ ಕಾನೂನು ರೀತಿಯ ಕೆಲವು ಕಾರ್ಯಕ್ರಮಗಳಿದೆ. ಆ ಕಾರ್ಯಕ್ರಮಗಳನ್ನ ನಾನು ಪೂರೈಸಬೇಕಾಗಿದೆ. ಅದೇನಪ್ಪ ಮೊದಲನೇದು ಅಂತಂದರೆ, ಸಾಲ ವಸೂಲಾತಿಗೆ ಕಾನೂನು ಕ್ರಮ ವಹಿಸಬೇಕಾಗಿರುತ್ತೆ. ಸುಮಾರು ಷೇರುದಾರರು 1200 ಜನ ಹೆಚ್ಚಿನ ಸುಸ್ತಿದಾರರು ಇದ್ದಾರೆ ಸಂಘದಲ್ಲಿ. ಅವರ ಹತ್ರ ಸಾಲ ವಸೂಲಾತಿಗೆ ಕಾನೂನು ರೀತಿ ಕ್ರಮ ವಹಿಸಬೇಕಾಗುತ್ತೆ. ಮುಂದುವರೆದು ನಮ್ಮ ಸಮಾಜದ ನಿರುದ್ಯೋಗಿ ಯುವಕರಿಗೆ ಉಚಿತ ತರಬೇತಿಯನ್ನು ನೀಡಬೇಕಾಗತ್ತೆ ಹಾಗೂ ಉದ್ಯೋಗ ಶಿಬಿರಗಳನ್ನು ನಡೆಸಬೇಕಾಗತ್ತೆ. ನನಗೆ ಮತ ಹಾಕಿದ್ರೆ ಅದನ್ನೆಲ್ಲವನ್ನು ಕಾನೂನು ರೀತಿಯಲ್ಲಿ ನಾನು ಕ್ರಮ ಕೈಗೊಳ್ತೀನಿ. ಬ್ಯಾಂಕಿನ ವತಿಯಿಂದ ಸಮಾಜದಲ್ಲಿನ ಅವಿವಾಹಿತ ಯುವಕ ಯುವತಿಯರಿಗೆ ವಧುವರರ ವೇದಿಕೆಯನ್ನು ಸ್ಥಾಪನೆ ಮಾಡಿ ತಾಲೂಕು ಮಟ್ಟದಲ್ಲಿ ಸಮಾಜದ ಒಳ್ಳೆಯ ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತೀನಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದಲ್ಲಿ ಸುಸಜ್ಜಿತವಾದ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋಕ್ಕೆ ನಾನು ಶ್ರಮ ವಹಿಸ್ತೀನಿ. ಹಾಗೂ ಏನು ಷೇರುದಾರರಿದ್ದಾರೆ ಮೃತ ಹೊಂದಿದ್ರೆ 10,000 ಕೊಡೋದನ್ನು ಅದನ್ನು 20,000ಕ್ಕೆ ಏರಿಕೆ ಮಾಡೋಕ್ಕೆ ನಾನು ಆಡಳಿತ ಮಂಡಳಿ ನಿರ್ದೇಶಕನಾದರೆ ನಾನು ಒತ್ತು ಕೊಡ್ತೀನಿ ಹೆಚ್ಚು ಮಾಡೋಕ್ಕೆ. ಹಾಗೆ ನಮ್ಮ ಸಮಾಜದ ಉನ್ನತ ಶಿಕ್ಷಣಕ್ಕಾಗಿ IAS, KAS ಮತ್ತು IPSಗಳಿಗೆ ಶಿಕ್ಷಣಕ್ಕೆ ಉಚಿತ ತರಬೇತಿ ವತಿಯಿಂದ ತರಬೇತಿ ಕೊಟ್ಟು ಅವರನ್ನು ಉನ್ನತ ಸ್ಥಾನಗಳಿಗೆ ಅವಕಾಶ ಕಲ್ಪಿಸುವ ರೀತಿಯಲ್ಲಿ ನಾನು ಅವರಿಗೆ ತರಬೇತಿ ನಡೆಸ್ತೀನಿ. ಹಾಗೆ ಸಮಾಜದ ಜನರಿಗೆ ಸರ್ಕಾರದ ಸೌಲಭ್ಯಗಳು ಮತ್ತು ಕುಂದುಕೊರತೆಗಳ ಬಗ್ಗೆ ಅವರಿಗೆ ಕಾನೂನು ಸಲಹೆ ಮತ್ತು ಸಹಕಾರವನ್ನು ನೀಡ್ತೀನಿ. ಹಾಗೆ ನಾನು ಒಬ್ಬ ವಕೀಲನಾಗಿ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಲಹೆ ಮತ್ತು ಸೂಚನೆಯನ್ನು ಸಂಘಕ್ಕೆ ನೀಡ್ತೀನಿ. ಇದರಿಂದ ನಮ್ಮ ಬಸವೇಶ್ವರ ಪತ್ತಿನ ಸಹಕಾರವನ್ನು ಉಳಿಸಿ ಬೆಳೆಸೋದ್ರಲ್ಲಿ ನಾನು ಸಂಕಲ್ಪ ತೊಟ್ಟು ನನಗೆ ಮತ ಯಾಚನೆ ಮಾಡ್ತಾಯಿದ್ದೀನಿ. ಮಳವಳ್ಳಿ ತಾಲೂಕಿನ ನಮ್ಮ ಸಮಾಜದ ಮತ ಬಾಂಧವರು ಈ ಬ್ಯಾಂಕಿನ ಅಭಿವೃದ್ಧಿಗೆ ಯಾರು ಅರ್ಹ ವ್ಯಕ್ತಿ ಇದ್ದಾರೆ ಅವರಿಗೆ ಮತ ಕೊಟ್ಟು ಅವರನ್ನು ಗೆಲ್ಲಿಸಿದ್ದೇ ಆದರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ. ಅದರಲ್ಲಿ ನಾನು ಒಬ್ಬನಾಗಿರ್ತೀನಿ. ಏನು ಹಿಂದೆ ನಡೆದಿದೆ ಆ ಎಲ್ಲ ಅಭಿವೃದ್ಧಿಗಿಂತ ಉನ್ನತ ಮಟ್ಟಕ್ಕೆ ಪತ್ತಿನ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸೋಕ್ಕೆ 5 ವರ್ಷದಲ್ಲಿ ನನ್ನ ಎಲ್ಲ ಪ್ರಯತ್ನವನ್ನು ಅಭಿವೃದ್ಧಿಯತ್ತ ಸಾಗಿಸ್ತೀನಿ ಅಂತ ಹೇಳ್ತಾ ನಾನು ಮತಯಾಚನೆ ಮಾಡ್ತೇನೆ.